ಅಯ್ಯೋ ಬರಬೇಕಾ ಅಯ್ಯೋ ತಪ್ಪಿಸ್ಕೊಂಡ್ಬಿಟ್ಟಲ್ಲಪ್ಪ. Oh shit, where the hell did they go to? ನನ್ನ ಮೂತಿ ಏನ್ ನೋಡ್ತಾ ಇದ್ದೀವಿ, ಹೋಗಿ ಹಿಡಿಯೋಗ. ನೀವು ಸಿಂಗಾಪುರ ಸಂಧಿಗೊಂದು ಎಲ್ಲೇ ಇದ್ರು ನಾನು ಬಿಡೋದಿಲ್ಲ, ನಿಮ್ಮನ್ನ ಹಿಡಿದೇ ಹಿಡಿತೀನಿ. ನನಗೆ ಗೊತ್ತಿಲ್ಲ. ಒಳ್ಳೆ ಕಥೆ ಆಯ್ತಲ್ಲಪ್ಪ, ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ರು, ಹುಡುಗರು ಸಿಗ್ತಿಲ್ವಲ್ಲ, ಏನ್ ಮಾಡಿದೀಗ? ನೀನ್ ಈ ಕಡೆಯಿಂದ ಬಂದ, ನಾನು ಆ ಕಡೆಯಿಂದ ಬಂದು ಎಲ್ಲೂ ಕಾಣಿಸ್ತಾ ಇಲ್ವಲ್ಲೋ. ನಿನ್ನೊಂದು ಕಟ್ಕೊಂಡು ನಾನು ಹಾಳಾಗೋದೆ. ಕೆಲಸ ಮಾಡೀನಿ ಈಗ. ಅಯ್ಯೋ ನೀ ಬಾರೋ ಇಲ್ಲಿ, ನೀನು ಈ ಕಡೆ ಬಾರೋ. ಕೈ ಬೇರೆ ಕಚ್ಚಿಬಿಟ್ರಿ. ಹೋಗ್ಬಿಟ್ರಾ? ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಆ ಕಡೆ ಅಲ್ಲ, ಈ ಕಡೆ. ಹಲೋ ಪೆನಿನ್ಸುಲಾ, ಕನೆಕ್ಟ್ ಮೀಟ್ 344. ಹಲೋ ಜನಾರ್ದನ್, ನಾನು ಅಮರ್ ಮಾತಾಡ್ತಾ ಇದ್ದೀನಿ. ಹೋಗಿದ್ ಕೆಲಸ ಏನಾಯ್ತು ಅಮರ್? ನಾನು ಆಶಾ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ. ನಾವು ರೂಮ್ ಬರಕ್ಕಾಗಲ್ಲ, ಅವ್ರು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡೋದು? ನೀವು ಶೈನಿನ್ ಕರ್ಕೊಂಡು ಹಾಂಗ್ಕಾಂಗ್ ಬಂದ್ಬಿಡಿ. ನೀವೆಲ್ಲಿ ಮೀಟ್ ಮಾಡೋ ಅಂದ್ರೆ ಅಲ್ಲಿಗೆ ನಾವು ಬರ್ತೀವಿ. ಒಂದ್ ಕೆಲಸ ಮಾಡಿ, ಹಾಂಗ್ಕಾಂಗ್ನಲ್ಲಿ ಓಷಿಯನ್ ಪಾರ್ಕ್ ವೇವ್ ಕೇವ್ ಇದೆ ಅಲ್ಲ, ಅಲ್ಲಿಗೆ ಬಂದ್ಬಿಡಿ. ಏನ? ಓಷಿಯನ್ ಪಾರ್ಕ್ ವೇವ್ ಕೇವ್? ಎಸ್, ಓಷಿಯನ್ ಪಾರ್ಕ್ ವೇವ್ ಕೇವ್. ಓಕೆ, ಬಿ ಕೇರ್ಫುಲ್. ಈಗೇನ್ ಮಾಡೋದು? ಥಿಂಗ್ಸ್ ಎಲ್ಲ ರೂಮಲ್ಲಿ ಇಟ್ಬಿಟ್ಟಿದೀವಿ, ಅಲ್ಲಿಗೆ ಹೋಗಕ್ಕಾಗಲ್ಲ. ಅದಿರ್ಲಿ, ಮೊದಲು ಇಲ್ಲಿಂದ ಹೋಗೋಣ ಬನ್ನಿ. ಗುಡ್. ಇವರೇ ನಮ್ಮ ಬಾಸ್. ಗೊತ್ತು ಬಿಡಿ, ಮಿಸ್ಟರ್ ದಯಾನಂದ್. ದಯಾನಂದ್ ಇಂಡಸ್ಟ್ರೀಸ್, ದಯಾನಂದ್ ಟೆಕ್ಸ್ಟೈಲ್ಸ್, ದಯಾನಂದ್ ಶಿಪ್ಪಿಂಗ್ ಕಾರ್ಪೊರೇಷನ್, ದಯಾನಂದ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್. ದಯಾನಂದ್. ಸಾಕು, ನೀವು ನನ್ನ ಹೆಸರು, ನನ್ನ ಕಸುಬು, ನನ್ನ ವ್ಯವಹಾರಗಳನ್ನೆಲ್ಲ ಇಂಚಿಂಚು ಬಿಡದೆ ತಿಳ್ಕೊಂಡಿದ್ದೀರಲ್ಲ. ಗುಡ್. ನನ್ನ ವೃತ್ತಿನೇ ಅದು. ಈ ಧರಣಿ ಮೇಲಿರೋ ಶ್ರೀಮಂತರ ಪಟ್ಟಿ ಎಲ್ಲ ನನ್ನ ಡೈರಿ ಒಳಗಿದೆ. ಸಮಯ ಬಂದಾಗ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಈಗ ನಮ್ಮನ್ನ ಭೇಟಿ ಮಾಡೋ ಸಮಯ ಬಂದಿದೆ. ಬಂದಿದ್ದೀನಲ್ಲ. ನಿಮ್ಮ ಹೆಸರು ಮಾತ್ರ ಕೇಳಿದ್ದೆ, ಆದ್ರೆ ವಿಳಾಸ ಸಿಕ್ಕಿರ್ಲಿಲ್ಲ. ಅದು ಯಾರಿಗೂ ಸಿಗೋದಿಲ್ಲ. ನಿಮ್ಮಂಥ ಶ್ರೀಮಂತರಿಗೆ ಕಷ್ಟ ಬಂದಾಗ ನಾನೇ ಕಾಣಿಸ್ಕೊಳ್ತೀನಿ. ಕೈ ತುಂಬಾ ಹಣ ತಗೊಂಡು ಎಷ್ಟೇ ಕಷ್ಟದ ಕೆಲಸವಾದ್ರೂ ಸುಲಭವಾಗಿ ಮಾಡಿ ಮುಗಿಸ್ತೀನಿ. ತುಂಬಾ ಸಂತೋಷ. ಆದ್ರೆ ನಮ್ಮ ಪ್ರಾಬ್ಲಮ್ ಬಹಳ ದೊಡ್ಡದು. ಅಡ್ರೆಸ್ ಇಲ್ದಿರೋ ನಿನ್ನ ಹತ್ರ ವ್ಯವಹಾರ ಹೇಗೆ ಮಾಡೋದು? ದಯಾನಂದ್, ಈ ಧರಣೇಂದ್ರನ ಹೆಸರನ್ನ ಕೇಳಿದ್ರೆ ಈ ಧರಣಿನೇ ನಡುಗುತ್ತೆ. ನನ್ನ ಅಡ್ರೆಸ್ ಕೆದಕಿ ಕೇಳಿದ ಮೊದಲನೇ ವ್ಯಕ್ತಿ ನೀನೇ. ನಿನ್ನಂಥ ಸಣ್ಣ ಮನುಷ್ಯನ ಜೊತೆ ವ್ಯವಹಾರ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬರ್ತೀನಿ.
ಗುಡ್ ಬಾಯ್. ವಿಶ್ವ ನನ್ನನ್ನೇ ಕೊಲ್ಲೋದಕ್ ನೋಡ್ದ್ಯಾ? ನಿನ್ ಶಕ್ತಿ ಪರೀಕ್ಷೆ ಮಾಡಿ ನೋಡಿದೆ. ನನ್ನ ಶಕ್ತಿ ಪರೀಕ್ಷೆ ಮಾಡಕ್ ಹೋಗಿ ನಿನ್ನ ಜೀವನೇ ಕಳ್ಕೊಳ್ತಿದ್ದೆ. ನಿನ್ನಂಥ ಅನುಮಾನದ ಪ್ರಾಣಿ ಜೊತೆ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಧರಣಿ ಏನಿದೆಲ್ಲ, ಪ್ಲೀಸ್ ಪ್ಲೀಸ್. ಮೇನಕಾ, ಡೋಂಟ್ ಸ್ಟಾಪ್ ಮೀ. ಸಾರಿ ಸಾರಿ, ನನಗೋಸ್ಕರ ನಿಮ್ಮನ್ನೆಲ್ಲ ಕರ್ಕೊಂಡ್ ಬರೋಕ್ಕೋಸ್ಕರ ನಾನ್ ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ. ಅವ್ರು ನಿಮ್ಮನ್ನ ಟೆಸ್ಟ್ ಮಾಡಕ್ ಹಾಗೆ ಮಾಡಿದಾರಷ್ಟೇ. ನೀವ್ ಹೋಗ್ಲೇಬೇಕು ಅಂದ್ರೆ ಕಿಲ್ ಮೀ ಅಂಡ್ ದೆನ್ ಗೋ. ಹೌದು ಧರಣೇಂದ್ರ, ಡೋಂಟ್ ಮಿಸ್ಟೇಕ್ ಮೀ. ಓಕೆ ಮೇನಕಾ, ನಿನಗೋಸ್ಕರ ಒಪ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವ್ಯವಹಾರ ಚಟ್ಪಟ್ ಅಂತ ಮುಗಿಸ್ಬೇಕು. ಕಮ್ ಆನ್, ಕಮ್ ಸಿಟ್ ಡೌನ್ ಪ್ಲೀಸ್. ಮಿಸ್ಟರ್ ಧರ್ಮೇಂದ್ರ, ನಿಮ್ ರೇಟ್ ಏನು ಅಂತ ಹೇಳಿದ್ರೆ ನಾನ್ ನನ್ನ ಕೆಲಸ ಹೇಳ್ತೀನಿ. ಒಂದೊಂದು ಕೆಲಸಕ್ಕೆ ಒಂದೊಂದು ರೇಟ್ ಇದೆ. ನಿಮ್ ಕೆಲಸ ಏನು ಅಂತ ಹೇಳಿದ್ರೆ ನಾನ್ ನನ್ನ ರೇಟ್ ಹೇಳ್ತೀನಿ. ಓಕೆ ಓಕೆ. ಸೈಂಟಿಸ್ಟ್ ಮೋಹನ್ ರಾಮ್ ಇದ್ದಾರಲ್ಲ? ಹೌದು, ಅವರೊಂದು ಜೀನ್ಸ್ ಬಾಂಬ್ ಕಂಡು ಹಿಡಿದಿದ್ದಾರೆ. ಅವ್ರನ್ನ ನಾನೇನ್ ಮಾಡ್ಬೇಕು? ಅಯ್ಯೋಯ್ಯೋ, ಅವ್ರನ್ನೇನೋ ಮಾಡ್ಬಿಡ್ಬೇಡಿ. ಅವ್ರು ಕಂಡು ಹಿಡಿದಿರೋ ಫಾರ್ಮುಲಾ ನಮಗ್ ಬೇಕು ಅಷ್ಟೇ. ಗುಡ್, ದೊಡ್ಡ ವಿಷಯಕ್ಕೆ ಕೈ ಹಾಕಿದಿರಿ. ಒಂದ್ 50 ಲಕ್ಷ ಕೊಡಿ. 50 ಲಕ್ಷ? ಎಸ್, ಅಡ್ವಾನ್ಸ್ 25 ಲಕ್ಷ ಈಗ ಕೊಡಬೇಕು. ಫಾರ್ಮುಲಾ ನಿಮ್ ಕೈ ಸೇರಿದ್ಮೇಲೆ ಉಳಿದರ್ಧ ಅಮೌಂಟ್ ನನ್ನ ಕೈ ಸೇರ್ಬೇಕು. ಓಕೆ ಮೇನಕಾ? ನಿಮಗೆ ಓಕೆ ತಾನೆ ಬಾಸ್? ನಿಮ್ ರೇಟ್ ನನ್ಗೆ ಒಪ್ಪಿಗೆನೆ, ಆದ್ರೆ ಒಪ್ಕೊಂಡಿರೋ ಕೆಲಸ ಮಾತ್ರ ಮುಗಿಸ್ಕೊಡ್ಬೇಕು. ಒಪ್ಕೊಂಡ್ ಕೆಲಸ ಮುಗಿಸ್ದೆ ಹೋದ್ರೆ ಈ ಧರಣೇಂದ್ರ ಈ ಧರಣಿ ಮೇಲೆ ಇರೋದಿಲ್ಲ. ಅಂಡರ್ಸ್ಟ್ಯಾಂಡ್? ನೀವು ನನ್ನ ಕೊಂದಾಕಿದ್ರು ಸರಿ, ಅದ ಮಾತ್ರ ನಿಮ್ ಕೈ ಸಿಕ್ಕೋದಿಲ್ಲ. ಸಾರಿ, ನೀವು ಪ್ರಪಂಚಕ್ಕೆ ದೊಡ್ಡ ಸೈಂಟಿಸ್ಟು, ನಿಮ್ಮನ್ ಕೊಲ್ಲೋದೆ ನಾನು. ಆದ್ರೆ ನಿಮ್ಮ ಮಗಳನ್ನ... ಡ್ಯಾಡಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಇವನಿಗೆ ಮಾತ್ರ ಆ ಫಾರ್ಮುಲಾ ಕೊಡ್ಬೇಡಿ. ನೋ ಬೇಬಿ, ನಿನ್ ಪ್ರಾಣ ತಗೊಂಡು ನಾವೇನ್ ಮಾಡೋಣ? ವಯಸ್ಸಿಗೆ ಬಂದ್ ಹುಡುಗಿನ ಹೇಗ್ ಉಪಯೋಗಿಸ್ಕೊಳ್ಬೇಕು ಅಂತ ನಮ್ ಹುಡುಗರಿಗೆ ಚೆನ್ನಾಗಿ ಗೊತ್ತು. ಬ್ಲಾಕ್ ಮೇಲ್ ಮಾಡಕ್ ಬಂದಿದ್ದೀನು ರಾಸ್ಕಲ್. ನಾನು ಈ ದೇಶದ ಪ್ರಜೆ, ಈ ಮಣ್ಣಿನ ಮಗ. ನನ್ನ ಜೀವಮಾನವೆಲ್ಲ ಕಷ್ಟಪಟ್ಟು ನನ್ನ ಮಾತೃಭೂಮಿಗೆ ಸಲ್ಲಿಸಿರೋ ಕಾಣಿಕೆ ಆ ಫಾರ್ಮುಲಾ. ನಿನ್ನ ಪೊಳ್ಳು ಬೆದರಿಕೆ ಹೆದರಿ ಆ ಫಾರ್ಮುಲಾನ ಒಪ್ಪಿಸ್ಬಿಡ್ತೀನಿ ಅಂತ ತಿಳ್ಕೊಂಡ್ಯಾ? ನೆವರ್ ನೆವರ್. ನಿಜ, ರಾತ್ರಿ ಹಗಲು ಊಟ ನಿದ್ರೆ ಬಿಟ್ಟು ಹೆಂಡತಿ ಮಕ್ಕಳನ್ನ ಮರೆತು ಆ ಫಾರ್ಮುಲಾ ಕಂಡು ಹಿಡಿದ್ರಿ. ಅದಕ್ಕೆ ಸರ್ಕಾರ ನಿಮ್ಗೆ ಏನ್ ಕೊಡ್ತು? ಆಫ್ಟರ್ ಆಲ್ ಒಂದು ಪ್ರಶಸ್ತಿ ಪತ್ರ. ಆ ಫಾರ್ಮುಲಾ ನೀವು ನಮಗ್ ಕೊಟ್ರೆ ನಾವು ನಿಮ್ಗೆ 5 ಲಕ್ಷ ರೂಪಾಯಿ ಕೊಡ್ತೀವಿ. ಪಾಪಿಗಳ್ರ, ಈ ದೇಶದಲ್ಲಿ ಹುಟ್ಟಿ ಈ ಮಣ್ಣಿನ ತಿಂದು ಈ ದೇಶಕ್ಕೆ ದ್ರೋಹ ಬಗೆತಾ ಇದ್ದೀರಾ. ಹಾಲು ಉಣಿಸಿ ತಾಯಿನ ನಿಮ್ಸ್ಕೋಸ್ಕರ ಬೇರೆಯವ್ರಿಗೆ ಮಾರ್ಕೋತಾ ಇದ್ದೀರಲ್ರೋ ಚೆಡ್ಡಾಳ್ರ. ಮಿಸ್ಟರ್ ಮೋಹನ್ ರಾಮ್, ತುಂಬಾ ಮಾತಾಡಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ. ಸುಮ್ಮನೆ ನಮ್ ಜೊತೆ ಲ್ಯಾಬಿಗೆ ಬಂದು ಆ ಫಾರ್ಮುಲಾ ಒಪ್ಸಿ. ಇಲ್ದೆ ಹೋದ್ರೆ ನಿಮ್ ಕಣ್ಣೆದ್ರಿಗೆ ನಿಮ್ ಮಗಳ ಮಾನ ಕಳಿಬೇಕಾಗುತ್ತೆ. ಗುಡ್, ಇದು ನಿಜವಾದ ತಂದೆ ಮಗಳಿಗೋಸ್ಕರ ಮಾಡಬೇಕಾದ ಕರ್ತವ್ಯ. ಏನ್ ಯೋಚನೆ ಮಾಡ್ತಿದ್ರ? ಬನ್ನಿ ಲ್ಯಾಬಿಗೆ ಹೋಗೋಣ. ಧರ್ಮೇಂದ್ರ, ಏ ಮಾರಿಸ್ಬಿಟ್ಟಿಯಲ್ಲೋ? ಬಾಸ್, ಇದೇನ್ ಮಾಡ್ಬಿಟ್ರಿ? ಸಾವಿನ ಸುದ್ದಿ ತಂದವ್ರಿಗೆ ಸಾವೇ ಬಹುಮಾನ. ಸಾವು? ಯಾರ್ ಸತ್ ಹೋದ್ರು? ಧರ್ಮೇಂದ್ರ, ಈ ಧರಣಿನೇ ಆಡಿಸ್ತೀನಿ ಅಂತ ಹಾರಾಡ್ದವನು ಬೆಂಕಿಲ್ ಬಿದ್ದು ಹುಳುವಿನ ತರ ಉರ್ದು ಸತ್ ಹೋದ. ಧರಣೇಂದ್ರನಿಗೆ ಬೆಂಕಿ ಇಟ್ಟವ್ರು ಯಾರು? ಏಜೆಂಟ್ ಅಮರ್, ನನ್ನ ಪಾಲಿಗೆ ಕಂಟಕನಾಗಿರೋ ಯಮ. ಆದಷ್ಟು ಬೇಗ ಅವನ್ನ ಮುಗಿಸ್ಲಿಲ್ಲ ನನಗ್ ಸಮಾಧಾನವಿಲ್ಲ. ಅವನು ಯಾರು, ಎಲ್ಲಿಂದ ಬಂದ, ಎಲ್ಲಿದ್ದಾನೆ, ಒಬ್ಬರಿಗೂ ಕಂಡು ಹಿಡಿಯೋಕಾಗ್ಲಿಲ್ಲ ಬಾಸ್. ಈ ಮಾತು ಹೇಳೋದಕ್ಕೆ ನಿಂಗೆ ನಾಚಿಕೆ ಆಗಲ್ಲ? ಆದಷ್ಟು ಬೇಗ ಫಾರ್ಮುಲಾ ಕಳಿಸ್ತೀನಿ ಅಂತ ಬಾವಲಿ ಹತ್ರ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ ಎಷ್ಟು ತಿಂಗಳಾಯ್ತು. ಅದಕ್ಕೋಸ್ಕರ ನಾನು ಸುಮಾರು ಲಕ್ಷಗಳನ್ನೇ ಖರ್ಚು ಮಾಡಿದೆ. ಎಲ್ಲ ವ್ಯರ್ಥವಾಗೋಯ್ತು. ಇದಕ್ಕೆಲ್ಲ ಕಾರಣ ಅಮರ್. ಹಲೋ. ಹಾಯ್ ಜಾನ್, ಹೌ ಆರ್ ಯು ಮ್ಯಾನ್? ಫೈನ್. ಹಲೋ ಜಾನ್. ಹಲೋ. ಯಾವಾಗ ಬಂದ್ರಿ? ಈಗ ಬಂದೆ. ಪ್ಲೀಸ್ ಕಮ್. ಯಾಕೆ ಮಿಸ್ಟರ್ ದಯಾನಂದ್ ತುಂಬಾ ಟೆನ್ಷನ್ ಅಲ್ಲಿ ಇದ್ರಲ್ಲ? ಗೊತ್ತೇ ಇದೆಯಲ್ಲ,
ಜೀನ್ಸ್ ಬಾಂಬ್ ಫಾರ್ಮುಲಾ. ಎಸ್, ನಾನು ಅದಕ್ಕೆ ಬಂದಿರೋದು. ರೆಡಿ ತಾನೆ? ಓ ಕಮ್ ಆನ್ ಜಾನ್, ಈಗ ತಾನೇ ಬಂದಿದ್ದೀರಾ. ಆರಾಮಾಗಿ ರೆಸ್ಟ್ ತಗೊಂಡು ಒಂದ್ 15 ಡೇಸ್ ನಮ್ ಜೊತೆ ಸಂತೋಷವಾಗಿ ಕಳಿಬಾರ್ದಾ? ಹೌದೌದು, ಮೇನಕ ಹೇಳಿದ್ ನಿಜಾನೇ. ನೋ ಮಿಸ್ಟರ್ ದಯಾನಂದ್, ಬಾವ್ಲಿ ಅವ್ರು ತುಂಬಾ ಕೋಪದಲ್ಲಿದ್ದಾರೆ. ನೀವು ಫಾರ್ಮುಲಾ ಕಳ್ಸಿಲ್ಲ, ಅವ್ರು ನನ್ ಕಳ್ಸಿದ್ರು. ಫಾರ್ಮುಲಾ ಅರ್ಜೆಂಟ್ ಆಗಬೇಕು. 1 ತಿಂಗಳು ಅವಕಾಶ ಕೊಟ್ರೆ ಅಷ್ಟೆಲ್ಲ ಫಾರ್ಮುಲಾನ ಹೇಗಾದ್ರೂ ಮಾಡಿ ನಿಮ್ ಕೈಗೆ ತಂದೊಪ್ಪಿಸ್ತೀನಿ. ಆಮೇಲೆ ನೀವು ಅದನ್ನ ಖುದ್ದಾಗಿ ತಗೊಂಡು ಹೋಗ್ಬೋದಲ್ಲ. ವಾಟ್? ಕಮ್ ಆನ್. ನೋ, ನಾಟ್ ಪಾಸಿಬಲ್. ಓ ಪ್ಲೀಸ್ ಜಾನ್, ನನ್ ಜೊತೆಲಿರೋಕ್ ಬೇಜಾರಾ? ನೋ, ಬೇಜಾರೇನಿಲ್ಲ. ಬಟ್ ಕೆಲಸ ಆದಷ್ಟು ಬೇಗನೆ ಆಗ್ಬೇಕು. Agent Amar, 25 years, freelancer and helping the nation, killing criminals, all type of martial arts, all type of dances, all type of games. Not married, no relations, no address. Thank you. ಈ ಗೋಪಿ ಲೋಲ, ಆ ಏಜೆಂಟ್ ಅಮರ್, ಇಬ್ಬರು ವಯಸ್ಸು ಒಂದೇ, ಸಂಬಂಧಿಕರು ಯಾರೂ ಇಲ್ಲ, ಮುಖಚರ್ಯನೂ ಒಂದೇ. ಆದ್ರೆ ಇಬ್ರು ಪ್ರೊಫೆಷನ್ ಬೇರೆ. ಗೋಪಿದ ಅಡ್ರೆಸ್ ಇದೆ, ಏಜೆಂಟ್ ಅಮರ್ದ ಅಡ್ರೆಸ್ ಇಲ್ಲ. ಬಾಸ್, ಈ ಗೋಪಿನೇ ಅಮರ್ ಆಗಿರ್ಬೋದು, ಅವನ ಅಡ್ರೆಸ್ಸು ಅದೇ ಆಗಿರ್ಬೇಕು ಅಂತ ನನಗನ್ಸುತ್ತೆ. ನನಗೂ ಹಾಗೆ ಅನಿಸ್ತಾ ಇದೆ. ಆದ್ರೆ ಅದನ್ನ ಕಂಡಿಡಿಯೋಕ್ ಟೈಮ್ ಇಲ್ವಲ್ಲ. ಆ ಜಾನ್ ಬಂದು ಎದೆ ಮೇಲೆ ಕೂತಿಯಾನೆ. ಇನ್ನೊಂದು ವಾರದಲ್ಲಿ ಫಾರ್ಮುಲಾ ಕೊಳ್ಳಿಲ್ಲ ಅಂದ್ರೆ ಆ ಬಾವ್ಲಿ ನಮ್ ಕಥೆನೆಲ್ಲ ಮುಗಿಸ್ಬಿಡ್ತಾನೆ. ಡೋಂಟ್ ವರಿ ಬಾಸ್, ಆ ಸೆಕ್ಯೂರಿಟಿ ಆಫೀಸರ್ ಧೀರಜ್ ಕುಮಾರ್ನ ನನ್ ಕೈನಲ್ಲಿ ಹಾಕೊಂಡು ಅವನ ಕೈಯಿಂದನೇ ಫಾರ್ಮುಲಾನ ಆಚೆ ತೆಗೆಯೋದಿಕ್ಕೆ ನಾನು ಏರ್ಪಾಡು ಮಾಡ್ತೀನಿ. ಗುಡ್ ಐಡಿಯಾ, ಗೋ ಹೆಡ್.